ಬ್ಯಾಕ್ ಟು ಮೈ ಚಾನಲ್ ಸ್ನೇಹ್ ಅಫಿಷಿಯಲ್. ಎಸ್, RPF ಒಳಗಡೆ 4660 ಹುದ್ದೆಗಳನ್ನ ಕರೆದಾರ ಅಂತ ಹೇಳಿ ಎಲ್ರಿಗೂ ಗೊತ್ತೈತೆ. ವಿಡಿಯೋ ನಾನು ಮಾಡಿ ಹಾಕಿನಿ, ಸಾಕಷ್ಟು ಜನ ವಿಡಿಯೋ ಮಾಡಿ ಹಾಕಿದ್ದಾರೆ, ಎಲ್ಲರೂ ನೋಡಿದಿರಿ. RPF ಅಂದ್ರೆ ಏನ, ಪರೀಕ್ಷೆ ಕೇಂದ್ರಗಳ ಎಲ್ಲಿರ್ತಾವು ನಮ್ಮ ಕರ್ನಾಟಕ ಒಳಗಡೆ, ಪರೀಕ್ಷೆ ತಯಾರಿ ಯಾವ ಪುಸ್ತಕ ಮಾಡಬೇಕು, ಸೊ ಎಲ್ಲಿ ಕ್ಲಾಸ್ ಮಾಡಬೇಕು, ದೈಹಿಕ ಪರೀಕ್ಷೆ ಯಾವ ರೀತಿ ಇರ್ತೈತಿ, ಪರೀಕ್ಷೆ ಯಾವ ಭಾಷೆಯಲ್ಲಿ ನಡೀತೈತಿ, ಅದ್ರ ಬಗ್ಗೆ ಸಾಕಷ್ಟು ಕ್ವಶನ್ಗಳ, ಸಾಕಷ್ಟು ಕನ್ಫ್ಯೂಷನ್ಗಳ ಎಲ್ಲನೂ ಅದಾವ. ಅದನ್ನು ಪೂರ್ತಿ ಡಿಸ್ಕಷನ್ ಮಾಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ವಿಡಿಯೋ ಲಾಸ್ಟ್ ಅಂತ ನೋಡ್ರಿ. RPF ಅಂದ್ರೆ ಏನು? ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂದ್ರೆ ರೈಲ್ವೆದೊಳಗೆ ಸುರಕ್ಷತೆಯನ್ನು ನೀಡೋರು, ರೈಲ್ವೆ ಪೊಲೀಸ್ ಅಂತ ಹೇಳಿಸೂ ಕರೀತಾರೆ. ರೈಲ್ವೆದೊಳಗೆ ನೋಡಿರ್ತೀರಿ ನೀವು, ಎಲ್ಲರ ಪ್ರಯಾಣವನ್ನು ಮಾಡುವಾಗ ಸ್ಟೇಷನ್ದಾಗ ಇರ್ತಾರೆ ರೈಲ್ವೆ ಪೊಲೀಸರು, ಮತ್ತು ಎಲ್ಲಿ ಚೆಕ್ಕಿಂಗ್ ಚಕ್ಕರ್ ಬಂದಾಗ ಅವ್ರ ಜೊತೆನೂ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಹೆಚ್ಚ ಕಡಿಮೆ ಚಕ್ಕರ್ಗೆ ಏನಾರ ಮಾಡಬಾರ್ದು ನೀವು ಪ್ರಯಾಣಿಕರ ಅಂತ ಹೇಳಿಸಿಂದ, ಸೊ ಪ್ರೊಟೆಕ್ಷನ್ ಕೊಡುವಂಥದ್ದು ರೈಲ್ವೆ ಪೊಲೀಸ್. ಪರೀಕ್ಷೆ ಕೇಂದ್ರಗಳ ನಮ್ಮ ಕರ್ನಾಟಕದಾಗ ಎಲ್ಲಿರ್ತಾವ. ಸೊ ನೀವೇನು ಅಪ್ಲಿಕೇಶನ್ ಹಾಕಕ್ಕೆ ಹೋಗಿರ್ತಿರಲ್ಲ ನೆಟ್ ಸೆಂಟರ್ ಒಳಗೆ, ಅಲ್ಲಿ ಕೇಳ್ರಿ. ಸೊ ನಮ್ಮ ಸಮೀಪ ಇರುವಂತಹ ಪ್ಲೇಸ್ ಯಾವ್ದೈತಿ, ನಿಮ್ದು ಡಿಸ್ಟ್ರಿಕ್ಟ್ ಯಾವ್ದು ಬರ್ತಿಲ್ಲ ಅದರ ಸಮೀಪ ಒಳಗೆ ಬೆಳಗಾವಿ ಆಯಿತು, ಹುಬ್ಳಿ ಆಯಿತು, ಬಿಜಾಪುರ ಇಲ್ಲ, ಗುಲ್ಬರ್ಗ, ಮತ್ತು ಮಂಗಳೂರು, ಉಡುಪಿ, ಮೈಸೂರು, ಬೆಂಗಳೂರು. ಸೊ ಇವೇನೈತಿ ಕೆಲವೊಂದಿಷ್ಟ ಮೇನ್ ಪ್ಲೇಸ್ ಒಳಗಡೆ ಎಕ್ಸಾಮ್ ಸೆಂಟರ್ನ ಕೊಟ್ಟಿರ್ತಾರೆ. ಆ ಎಕ್ಸಾಮ್ ಸೆಂಟರ್ನ ಕೇಳ್ಕೊಳ್ರಿ. ನಮ್ಮ ಸಮೀಪ ಇರುವಂಥದ್ದು ಯಾವ್ದೈತಿ ನಿಮ್ಮ ಡಿಸ್ಟಿಕ್ ಹೇಳ್ರಿ, ನಮ್ಮ ಡಿಸ್ಟಿಕ್ ಸಂಬಂಧ ಸಮೀಪ ಇರುವಂಥದ್ದು ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡ್ಕೊಳ್ರಿ. ಒಂದು 2-3 ಈ ಥರ ಆಯ್ಕೆ ಮಾಡ್ಕೋದಿರ್ತೈತಿ. ಎಕ್ಸಾಮ್ ಸೆಂಟರ್ಗಳನ್ನ ಆಯ್ಕೆ ಮಾಡ್ಕೊಳ್ರಿ. ಆಯ್ಕೆ ಮಾಡ್ಕೊಂಡು ಏನೈತಿ, ಸೊ ಅಲ್ಲೇನ ಬರ್ತೈತಿ. ಒಂದು 2-3 ಒಳಗೆ ನೀವೇನು ಆಯ್ಕೆ ಮಾಡ್ಕೊಂಡ್ರೆ ಅದ್ರಾಗ ಒಂದು ಬರ್ತೈತಿ, ಅಲ್ಲಿ ಹೋಗಿ ಎಕ್ಸಾಮನ್ನು ಬರಿಬೋದು. ಅದು ನಮ್ಮ ಕರ್ನಾಟಕದೊಳಗನ. ಪರೀಕ್ಷೆ ಯಾವ ಥರ ತಯಾರಿ ಮಾಡ್ಕೊಳ್ಬೇಕಾ, ಸೊ ಪುಸ್ತಕ ಯಾವ್ದು ಓದ್ಬೇಕಾ. ಈಗಾಗಲೇ ಹೇಳಿದ್ದೆ ನಾನು ಎಷ್ಟು ಪರೀಕ್ಷೆ ಎಕ್ಸಾಮ್ಗೆ ಎಷ್ಟು ಕ್ವಶನ್ಗಳು ಇರ್ತಾವ ಮತ್ತು ಎಷ್ಟು ಮಾರ್ಕ್ಸ್ ಇರ್ತೈತಿ. ಸೊ 120 ಕ್ವಶನ್ಗಳ 120 ಮಾರ್ಕ್ಸ್ ಇರ್ತೈತಿ, 90 ನಿಮಿಷ ಸಮಯ ಇರ್ತೈತಿ. ಓಕೆ, ಇಲ್ಲಿ ನೋಡ್ಕೊಳ್ರಿ, ಇನ್ನೊಮ್ಮೆ ಹೇಳ್ತೀನಿ. ರೀಸನಿಂಗ್ 35 ಕ್ವಶನ್ಗಳ 35 ಮಾರ್ಕ್ಸ್, ಮ್ಯಾಥ್ಸು 35 ಕ್ವಶನ್ 35 ಮಾರ್ಕ್ಸ್. ಸೊ ಅಂಕಗಣಿತ, ರೀಸನಿಂಗ್ ಅಂದರೆ ಮೆಂಟಲಿಟಿ, ಮಾನಸಿಕ ಸಾಮರ್ಥ್ಯ, GK ಮತ್ತು ಕರೆಂಟ್ ಅಫೇರ್ಸ್. ಸೊ ಟೋಟಲ್ ಆಗಿರ್ತಕ್ಕಂಥದ್ದು 50 ಕ್ವಶನ್ಗಳ 50 ಮಾರ್ಕ್ಸ್. ಟೋಟಲ್ ಆಗಿರ್ತಕ್ಕಂಥದ್ದು 120 ಕ್ವಶನ್ಗಳು 120 ಮಾರ್ಕ್ಸ್ ಇರ್ತೈತಿ. ಸೊ ಈ ಥರ ಎಕ್ಸಾಮ ಪ್ಯಾಟರ್ನ್ ಐತೆ. ಸೊ ಇದೇ ಥರನ ಪ್ಯಾಟರ್ನ್ನ ಸ್ಟಡಿ ಮಾಡ್ಕೊಳ್ರಿ. ಬುಕ್ಸ್ ಯಾವ್ದು ಓದ್ಬೇಕಾ, ಕನ್ನಡ ಒಳಗೆ ಅಂದ್ರೆ ಯಾವ ಬುಕ್ಸ್ ಓದ್ಬೇಕಂತ ಕೇಳಕತ್ತಿರಲ್ಲ, ಫ್ಲಿಪ್ಕಾರ್ಟ್ ಒಳಗಡೆ ಸರ್ಚ್ ಮಾಡಿರಿ. RPF ಕನ್ನಡ ಬುಕ್ ಅಂತ ಸರ್ಚ್ ಮಾಡಿರಿ, ಡೈರೆಕ್ಟಾಗಿ ಇಶ್ಯೂ ಆಗ್ತಾವ. ಈಗಾಗಲೇ ಒಂದು ಡೈಸ್ ಪಬ್ಲಿಷನ್ದವ್ರದ್ದೊಂದು SSC GD ಕಾನ್ಸ್ಟೇಬಲ್ದ ಹಾಕಿದೆ, ಅದೇ ಥರ ಮತ್ತೊಂದು ಪ್ರಿಂಟ್ ಹಾಕ್ಯಾರ, ಅದನ್ನು ನೋಡ್ಕೊಳ್ರಿ. ಮತ್ತು ಹಳೆಯ ಕೆಲವೊಂದಿಷ್ಟು ಬುಕ್ಗಳದಾವ, ಅದನ್ನೆಲ್ಲಾನು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿರ್ತಕ್ಕಂಥ ಬುಕ್ಸ್ಗಳು ಎಲ್ಲಾನು ಶೋ ಮಾಡಾಕತ್ತೀನಿ. ಇವೆಲ್ಲ ಅಂತಿಲ್ಲ, ಫ್ಲಿಪ್ಕಾರ್ಟ್ ಒಳಗೆ ಡೈರೆಕ್ಟಾಗಿ ನೀವು ಸರ್ಚ್ ಮಾಡಿದ್ರೆ ಎಲ್ಲಾನು ಓಪನ್ ಆಗ್ತಾವ. ಸೊ ಇದ್ರೊಳಗೆ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಆಕತಿ, ಇಲ್ಲ ನಿಮ್ಮ ಗ್ರೂಪ್ ಆಗಿ ಸ್ಟಡಿ ಮಾಡ್ತಾ ಇದ್ರಿ ಅಂದ್ರೆ 4 ಜನರೊಳಗೆ, ಸೊ ನೀನು ಇದನ್ನು ತಗೋ ನಾನು ಇದನ್ನು ತಗೋತೀನಿ ಅಂತೇಶಿಂದ ಸೊ ಕಂಬೈಂಡ್ ಆಗಿ ಸ್ಟಡಿ ಮಾಡ್ಕೋಬಹುದು. ಎಲ್ಲರೇ ಕ್ಲಾಸ್ ಮಾಡಿದ್ರೆ ಒಳ್ಳೇದು. SSC ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ಕ್ಲಾಸ್ಗಳಿರ್ತಾವ. ಸೊ ಅಲ್ಲಿ ಕ್ಲಾಸ್ ಮಾಡಿರಿ, ಸೊ ಕೇಳ್ಕೊಳ್ರಿ, ತಿಳ್ಕೊಳ್ರಿ. ರೀಸನಿಂಗ್, ಸೊ ಮ್ಯಾಥ್ಸ್, ನೀವು ಚಲೋ ತಂಗಿ ರೀಸನಿಂಗ್ ಮ್ಯಾಥ್ಸ್ ಸ್ಟಡಿ ಮಾಡಿದ್ರೆ ಹೋಲ್ GKನು ನಿಮಗೆ ಮುಂದೆ SSCಗೂ ಅನುಕೂಲ ಆಗುತ್ತೆ. SSC ಸಂಬಂಧಪಟ್ಟಂಗೆ ನೀವು ಕ್ಲಾಸ್ ಮಾಡಿದ್ರಿ ಅಂದ್ರೆ ಅದನ್ನ ಪ್ರಿಪೇರ್ ಕಂಟಿನ್ಯೂ ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಅಲ್ಲಿ ಇಂಗ್ಲೀಷ್ ಗ್ರಾಮರ್ ಅವ್ರು ಹಿಂದಿ ಗ್ರಾಮರನ್ನು ಬಿಟ್ಟ ತಿಳಿತಾ. ದೈಹಿಕ ಪರೀಕ್ಷೆ ಯಾವ ರೀತಿ ಇರ್ತೈತಿ, ಸೊ ದೈಹಿಕ ಪರೀಕ್ಷೆ ನೋಡ್ಕೊಳ್ರಿ. ದೈಹಿಕ ಪರೀಕ್ಷೆ ಮೊದಲ ಕಾನ್ಸ್ಟೇಬಲ್ ಹೇಳ್ತೀನಿ. ಸೊ ಕಾನ್ಸ್ಟೇಬಲ್ಗೆ ಪುರುಷ ಅಭ್ಯರ್ಥಿಗಳಿಗೆ 165 ಎತ್ತರ, ಮಹಿಳಾ ಅಭ್ಯರ್ಥಿಗಳಿಗೆ 157. ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ರನ್ನಿಂಗ್ ಇರ್ತೈತಿ, 5 ನಿಮಿಷ 45 ಸೆಕೆಂಡ್. ಇದು ಕಾನ್ಸ್ಟೇಬಲ್ಗೆ ಆರ್ಮಿ ಲೆವೆಲ್ದೊಳಗೆ ರನ್ನಿಂಗ್ ಐತಿದೆ, ಆಯ್ತಾ. ಮಹಿಳಾ ಅಭ್ಯರ್ಥಿಗಳಿಗೆ 800 ಮೀಟರ್ ರನ್ನಿಂಗ್ 3.40, 3 ನಿಮಿಷ 40 ಸೆಕೆಂಡ್ ಸಮಯ ಐತೆ. ಲಾಂಗ್ ಜಂಪ್ ಇರ್ತೈತಿ 14 ಫೀಟ್ ಉದ್ದ ಜಿಗಿತ, ಸೊ 9 ಫೀಟ್ ಮಹಿಳೆಯರಿಗೆ, 14 ಪುರುಷರಿಗೆ 9 ಮಹಿಳೆಯರಿಗೆ. ಹೈ ಜಂಪ್ ಇರ್ತೈತಿ 4 ಫೂಟ ಪುರುಷರಿಗೆ, 3 ಫೂಟ ಮಹಿಳೆಯರಿಗೆ. ಸೊ ಇದು ಏನೈತಿ ಕಾನ್ಸ್ಟೇಬಲ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು SI ಸಂಬಂಧಪಟ್ಟಿರ್ತಕ್ಕಂಥ ಫಿಸಿಕಲ್ ಯಾವ ಥರ ಇರ್ತೈತಿ, SIಗೆ ಸಮಯನ ಹೆಚ್ಚು ಮಾಡಿರ್ತಾರೆ. ಸೇಮ್ ರನ್ನಿಂಗ್ ಏನೈತಿ 1600 ಮೀಟರ್ ಇರ್ತೈತಿ, ಅಲ್ಲಿ ಸಮಯ ಏನೈತಿ 6 ನಿಮಿಷ 30 ಸೆಕೆಂಡ್ ಮಾಡ್ಯಾರ. ಮಹಿಳೆಯರಿಗೆ 800 ಮೀಟರ್ ರನ್ನಿಂಗ್ ಇರ್ತೈತಿ, 4 ನಿಮಿಷ ಸಮಯ ಮಾಡ್ಯಾರ. ಸೊ ಇಲ್ಲಿ ಸಮಯನ ಹೆಚ್ಚಳ ಮಾತ್ರ ಮಾಡ್ಯಾರ. ಉಳ್ಕಿದ್ದೇನೈತಿ ಲಾಂಗ್ ಜಂಪ್ ಅಂದ್ರೆ ಉದ್ದ ಜಿಗಿತ ಒಳಗೆ ಏನೈತಿ 12 ಫೂಟ್, ಅಂದ್ರೆ ಇಲ್ಲಿ ಅಲ್ಲಿ 14 ಇತ್ತು, ಇಲ್ಲಿ 12 ಮಾಡ್ಯಾರ ಸಬ್ ಇನ್ಸ್ಪೆಕ್ಟರ್ಗೆ. 9 ಫೀಟ್ ಮಹಿಳೆಯರಿಗೆ ಐತಿ. ಎತ್ತರ ಜಿಗಿತ ಏನೈತಿ 3.9 ಪುರುಷರಿಗೆ, 3 ಏನೈತಿ ಮಹಿಳೆಯರಿಗೆ. ಸೊ ಈ ಥರ ಏನೈತಿ ಫಿಸಿಕಲ್ ಇರ್ತೈತಿ.
ಇದು ಆದ್ಮ್ಯಾಗನ ಮೆಡಿಕಲ್ ಚೆಕ್ ಮಾಡ್ತಾರೋ, ಮೆಡಿಕಲ್ ಆದ್ಮ್ಯಾಗ ಡಾಕ್ಯುಮೆಂಟ್ ಮೆಡಿಕಲ್ ಎಲ್ಲನೂ ಸೇಮ್ ದಿನ ಆಗುತ್ತೆ. ಅದನ್ನೆಲ್ಲನೂ ವೆರಿಫೈ ಮಾಡ್ಕೊಂಡ್ಬಿಟ್ಟು ಫೈನಲ್ ಮೆರಿಟನ್ನು ಮತ್ತೆ ಬಿಡ್ತಾರೆ. ಪರೀಕ್ಷೆ ಯಾವ ಭಾಷೆ ಒಳಗೆ ನಡೀತೈತಿ? ಸೊ ನಮ್ಮ ಕನ್ನಡದೊಳಗನ, ಯಾಕಂದ್ರೆ ಈಗಾಗಲೇ ಒಂದು ಲೋಕೋ ಪೈಲಟ್ ಎಕ್ಸಾಮ್ ರೈಲ್ವೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಲೋಕೋ ಪೈಲಟ್ ಏನು ಎಕ್ಸಾಮ್ ನಡೆಸಿರಲ್ಲ ಅಲ್ಲಿನೂ ನೀವು ನೋಡಿರ್ಬೋದು ಕನ್ನಡ ಒಳಗ ಪರೀಕ್ಷೆ ನಡೀತಿ. ಇದು ಕೂಡ ಕನ್ನಡ ಒಳಗನ ಪರೀಕ್ಷೆ ನಡೀತೈತೆ. ಇದು ಟೋಟಲ್ ಆಗಿರ್ತಕ್ಕಂಥದ್ದು RPF ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲನೂ ಫಿಸಿಕಲ್ ಆಯಿತು, ಯಾವ ರೀತಿ ಸ್ಟಡಿ ಮಾಡ್ಕೊಳ್ಬೇಕು, ಎಂತ ಎಲ್ಲಾನು ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿನಿ ಅಂತ ಅನ್ಕೊಂತೀನಿ. ಸೊ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮಕ್ಕಳ ಕೇಳಿ ಗಂಟೆ ಹೊಡಿದು ಮರ್ಯಾಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೆಕ್ಸ್ಟ್ ನಾನು ಯಾವ್ದು ಜಾಬ್ ನೋಟಿಫಿಕೇಶನ್ ಆಯ್ತು, ಯಾವ್ದು ಜಾಬ್ ಬಗ್ಗೆ ಮಾಹಿತಿ ಕೊಟ್ರೆ ನಿಮ್ಗೆ ಸೊ ನೋಟಿಫಿಕೇಶನ್ ಶೋ ಆಗುತ್ತೆ. ಎಲ್ಲರೂ ಒಳ್ಳೇದಾಗಲಿ, ಚಲೋ ತಿಂಗಿ ಪ್ರಿಪ್ರೇಷನ್ ಮಾಡ್ಕೊಳ್ರಿ, ನಿಮ್ಮ ದೋಸ್ತರಿಗೆ ಹೇಳ್ಕೊಳ್ರಿ ಗೊತ್ತಿರ್ಲಿಕ್ಕಂದ್ರೆ ಎಲ್ಲರೂ ಕೂಡಿ ಚಲೋತ್ತಾಗಿ ಸ್ಟಡಿ ಮಾಡಿರಿ. ಒಟ್ಟಾರೆಯಾಗಿ ದೇವ್ರು ಎಲ್ಲರೂ ಒಳ್ಳೇದು ಮಾಡಿ. ಜೈ ಹಿಂದ್.